सौंदत्ती तालुक्यातील हिट्टणगी आणि ऐणगी गावांमध्ये खासगी वित्तीय संस्थांनी कर्ज घेतलेल्या लोकांना त्रास देण्यास सुरुवात केली आहे। त्रास देणाऱ्या वित्तीय संस्थांविरुद्ध तात्काळ कारवाई करण्याची मागणी करून जिल्हा अधिकारी कार्यालयात निवेदन देण्यात आले। मंगळवारी बेळगाव जिल्हा अधिकारी कार्यालयात कर्नाटक बहुजन चळवळी संघातर्फे निवेदन सादर करण्यात आले। ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುವ ಉದ್ದೇಶ ಏನು ನಮ್ಮ ಸೌಂದತ್ತಿ ತಾಲೂಕಿನ ಹಿಟ್ಟಣಿಗಿ ಮತ್ತು ಈ ಏಣಿಗಿ ಗ್ರಾಮದ ನಮ್ಮ ಸಮಾಜದ ಕುಲಬಾಂಧವರು ಅವರ ಅಡಚಣೆಗಾಗಿ ಮತ್ತು ಏನೋ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಫೈನಾನ್ಸ್ನಲ್ಲಿ ಹಣವನ್ನು ಪಡೆದಿರುತ್ತಾರೆ। ಅದು ಸಾಲದ ಮುಖಾಂತರ ವಾರದ ಬಡ್ಡಿ ಅಲ್ರಿ ವಾರದ ಬಡ್ಡಿ ಮುಖಾಂತರ ಪಡೆದಿರುತ್ತಾರೆ। ಅವರು ಪ್ರತಿ ವಾರ ಕಟ್ಟುತ್ತಾ ಬಂದಿದ್ದಾರೆ। ಈಗ ಏನೋ ಸ್ವಲ್ಪ ಮಳೆ ಜಾಸ್ತಿ ಆದ ಕಾರಣ ಅವರಿಗೆ ದುಡಿಮೆ ಇಲ್ಲ। ಈಗ ಅವರು ದುಡಿಮೆ ಇಲ್ಲ ತುಂಬಕ್ಕಾಗಲ್ಲ ಅಂತ ಹೇಳಿದಕ್ಕಾಗಿ ಖಾಸಗಿ ಫೈನಾನ್ಸ್ ಅವರು ಡೈಲಿ 2 ಸರಿ ಮನೆಗೆ ಬಂದು ಅವ್ರಿಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ। ಅದು ಅವಾಚ್ಯ ಶಬ್ದಗಳಿಂದ ಬೈದು ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯವರು ಎಲ್ಲಿ ಹೋಗ್ಯಾರು ತುಂಬ ಕೇಳ್ರಿ ಅವರಿಗೆ, ಇಲ್ಲ ನೀವು ತುಂಬ್ರಿ, ನಿಮ್ಮ ಮನೆ ಮಾರ್ರಿ, ಮನೆ ಮಾರಿ ತಂದು ದುಡ್ಡು ಕಟ್ಟ್ರಿ, ಇಲ್ಲ ನಾನು ನಿಮ್ಮನ್ನು ಬಿಡೋಂಗಿಲ್ಲ ಅನ್ನುವಂಥ ಒಂದು ಜೀವ ಬೇರಿಕೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಜನಕ್ಕೆ। ಇದೇ ರೀತಿ ಮುಂದುವರೆದ್ರೆ ನಾವು ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ। ಈ ಕೂಡಲೇ ನಾವೇನು ಮೆನ್ಷನ್ ಮಾಡಿ ಲೆಟ್ರನ್ನು ಕೊಟ್ಟಿದ್ದೇವೆ ಮನವಿಯನ್ನು, ಆ ಮನವಿ ಇರ್ತಕ್ಕಂಥ ಖಾಸಗಿ ಫೈನಾನ್ಸ್ಗಳಿಗೆ ಹೋಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು। ಈ ರೀತಿ ಯಾರಿಗೂ ಕೂಡ ಅವರು ತೊಂದರೆ ಕೊಡಬಾರ್ದು ಮುಂದಿನ ದಿನಗಳಲ್ಲಿ। ಆ ರೀತಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು। 1 ವಾರ ನಾವು ಟೈಮಿಂಗ್ ಕೊಡ್ತಾ ಇದ್ದೀವಿ ಯಾರಿಗೆ, ಜಿಲ್ಲಾಧಿಕಾರಿ ಅವರಿಗೆ। ಖಾಸಗಿ ಫೈನಾನ್ಸ್ಗಳಾದ ಯಾವುದೇ ಗ್ರಾಮೀಣ ಕೂಟ, ಧರ್ಮಸ್ಥಳ ಸಂಘ, ಆಮೇಲೆ ಬೇಸಸ್ ಫೈನಾನ್ಸು, ಸಮಸ್ತ ಫೈನಾನ್ಸು, ಚೈತನ್ಯ ಫೈನಾನ್ಸ್, ಆಶೀರ್ವಾದ ಫೈನಾನ್ಸ್, ಪ್ರಗತಿ ಫೈನಾನ್ಸ್, ಭರತ್ ಫೈನಾನ್ಸ್, ಎಕ್ಸಿಸ್ ಬ್ಯಾಂಕ್ ಸೌದತ್ತಿ, ಆಮೇಲೆ ಸಕ್ಷಮ್ ಗ್ರಾಮ್ ಫೈನಾನ್ಸ್, SKS ಫೈನಾನ್ಸ್, ಸ್ಪಂದನ ಫೈನಾನ್ಸ್, ಜನ ಬ್ಯಾಂಕ್, IDFC ಬ್ಯಾಂಕ್, LT ಫೈನಾನ್ಸ್, HDFC ಬ್ಯಾಂಕ್, ಇವರೇನಿದಾರೋ ಇವರು ಮೊದಲಿಗೆ ಅವರು ಫೈನಾನ್ಸನ್ನು ಓಪನ್ ಮಾಡಬೇಕಾದ್ರೆ ಏನು ಸರ್ಕಾರಕ್ಕೆ ಅಗ್ರಿಮೆಂಟನ್ನು ಕೊಟ್ಟಿದ್ದಾರೆ ಆ ರೀತಿ ಅವರ ಫೈನಾನ್ಸನ್ನು ಅವರು ನಡೆಸ್ಕೊಳ್ಬೇಕು। ಒಂದು ವೇಳೆ ಅವರು ಏನಾದರೂ ಸರ್ಕಾರದಿಂದ ತಗೊಂಡಂಥ ಆದೇಶ ಪ್ರತಿ ಇದೆಯಲ್ಲ ಅದನ್ನು ಬಿಟ್ಟು ಏನಾದರೂ ಇವತ್ತು ಜನರ ಹತ್ರ ಹೋಗಿ ದುಡ್ಡು ವಸೂಲಿ ಮಾಡೋದು ಏನೋ ಕಂಡು ಬಂದಲ್ಲಿ ಅವರ ಫೈನಾನ್ಸನ್ನು ಈ ಕೂಡಲೇ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ರಾಜ್ಯದ ಹೋರಾಟ ಮಾಡ್ತೀವಿ ಅಂತೇಳಿ, ಹೋರಾಟದ ಮುಖಾಂತರ ಬಂದ್ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ। विविध खासगी वित्तीय संस्थांनी हिट्टणगी आणि ऐणगी या गावातील लोकांना कर्ज दिले आहे। सध्या पावसाळा सुरू असल्याने लोकांना काम मिळत नाही, त्यामुळे लोक अडचणीत आलेत। एक वेळचे जेवण मिळवायला इतका संघर्ष करावा लागतो, अशा परिस्थितीत लोक पैसे कसे परत करतील? वित्तीय संस्थांच्या त्रासामुळे आत्महत्या करण्याचा प्रयत्न करण्याच्या घटनाही घडल्या आहेत। त्यामुळे जिल्हा अधिकाऱ्यांनी त्वरित कारवाई करावी अशी मागणी करण्यात आली। विनोद कोलकार, KMM मराठी, बेळगाव।